ಇದೀಗ ಬಿಡದಿ ಟೌನ್ಶಿಪ್ ಯೋಜನೆಗೆ ಪರ ವಿರೋಧ ವ್ಯಕ್ತ ಆಗಿದೆ. ನಿನ್ನೆ ಭೂ ಸರ್ವೆಗೆ ಬಂದಿರತಕ್ಕಂತಹ ಒಂದು ಅಧಿಕಾರಿಗಳಿಗೆ ರೈತ ಮಹಿಳೆಯರೆಲ್ಲ ಸೇರ್ಕೊಂಡು ಪೊರಕೆ ಏಟು ನೀಡಿದ್ದಾರೆ. ಬಡಿದಾಟದ ನಡುವೆಯೂ ಕೂಡ ಇವತ್ತು ಮತ್ತೆ ಸರ್ವೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಸರ್ಪಗಾವಲಿನಡಿ ಅಧಿಕಾರಿಗಳಿಂದ ಸರ್ವೆ ನಡೀತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ಪರ ರೈತರು ನಿಂತಿದ್ದಾರೆ. ಪ್ರತಿ ಎಕರೆಗೆ 6 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸ್ಥಳದಲ್ಲಿ PNS ವಿಸ್ತಾರ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ರಾಮನಗರ ಜಿಲ್ಲೆಯ ಬಿಡದಿ ಟೌನ್ಶಿಪ್ ಹೋರಾಟ ಈಗ ಮತ್ತೊಂದು ಮಹತ್ವದ ಹಂತಕ್ಕೆ ಬಂದು ತಲುಪಿದೆ. ನಿನ್ನೆ ಅಧಿಕಾರಿಗಳ ಮೇಲೆ ಪೊರಕೆ ಪ್ರಹಾರ, ಕಲ್ಲು ತೂರಾಟ, ಕಾರುಗಳ ಮೇಲೆ ದಾಳಿ ಇವೆಲ್ಲ ನಡೆದ ಬೆನ್ನಲ್ಲೇ ಇವತ್ತು ಮತ್ತೆ ಭೂ ಸರ್ವೆಗೆ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಬಿಡದಿ ಮತ್ತೆ ರಣರಂಗ ಆಗುತ್ತಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಎಲ್ಲರನ್ನ ಕಾಡ್ತಾ ಇದೆ. ನಾವು ಅದಕ್ಕೆ ಬೇಡ ಬೇಡ ಅಂತ ವಿರೋಧ ಮಾಡ್ತಾ ಇದ್ದೀವಿ. ಈ ರೇಟ್ ತಗೊಂಡು ನಾವು ಏನು ಮಾಡೋದು? ಒಂದು 5 ಕೋಟಿನೋ 6 ಕೋಟಿನೋ ಕೊಟ್ಟರೆ ಏನೋ ಕೊಡ್ಬೋದು. ಇವಾಗ 2 ಕೋಟಿ 20 ಲಕ್ಷ 30 ಲಕ್ಷ ಎಕರೆಗೆ ಹೇಳ್ತಿದ್ದಾರೆ ನೀವು? ಹೌದು, ಒಂದು ಎಕರೆಗೆ 6 ಕೋಟಿ ಬೇಕು ಅಂತೀರಾ? ಒಂದು ಎಕರೆಗೆ 5 ಕೋಟಿಯಿಂದ 6 ಕೋಟಿ ಕೊಟ್ಟರೆ ಕೊಡ್ತೀವಿ. ಇವಾಗ ನಮ್ಮಲ್ಲಿ ಅದಕ್ಕೋಸ್ಕರ ಜಗಳ ಮಾಡಿಕೊಡು. ನಾವು ನೋಡಿ ನೆನ್ನೆಲ್ಲ ಎಲ್ಲೋ ಹೋಗಿದ್ದೋ ನಮ್ಗೆ ಗೊತ್ತಿಲ್ಲ, ಬಂದು ಅಳತೆ ಮಾಡವ್ರೆ, ಇದು ಮಾಡವ್ರೆ. ನಮ್ಮ ತಂದೆಯರು ಬೇಕು ಅಂತಾರೆ, ನಾವು ಬೇಡ ಅಂತ ನಾವು ಅದರಲ್ಲೇ ಇದ್ದೀವಿ. ಅದರಲ್ಲೇ ಎಲ್ಲ ಬೆಳೆ ನಾನೇ ಬೆಳೀತಾ ಇರೋದು. ಇದೆಲ್ಲ ಪ್ರತಿಯೊಂದು ನಾವೆಲ್ಲ ಇದು ಮಾಡಿ ಬೋರ್ ಹಾಕಿಸಿ ಎಲ್ಲ ಮಾಡಿಸಿದ್ದೀವಿ. ಆದರೆ 1 ಎಕರೆ 18 ಗುಂಟೆ ನಮ್ಮ ಜಮೀನು ಇರೋದು. ಎಲ್ಲರೂ ಭಾಗ ಆಗಿದ್ದೀವಿ. ಅದರಲ್ಲಿ ಅಣ್ಣ ತಮ್ಮದಿರು ಎಲ್ಲ ಭಾಗ ಆಗಿದ್ದೀವಿ. ಇವರು 1 ಎಕರೆ 18 ಗುಂಟೆಯಲ್ಲಿ ಎಷ್ಟು ಜನ ಇದ್ದೀರಣ್ಣ? 1 ಎಕರೆ 18 ಗುಂಟೆಯಲ್ಲಿ 3 ಜನ ಇದ್ದೀವಿ. ಒಬ್ಬೊಬ್ಬರಿಗೆ ಎಷ್ಟು ಸ್ಪ್ಲಿಟ್ ಆಗುತ್ತೆ? ಅಲ್ಲ, ಅರ್ಧ ಎಕರೆ ಒಬ್ಬರು ಬರ್ತದೆ. ಹೌದು, ಅರ್ಧ ಎಕರೆ ಪರಿಹಾರ ಅಂದ್ರೆ ಎಷ್ಟು ಬಂತಣ್ಣ? ಪರಿಹಾರ ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ. ಅವ್ರು 2 ಕೋಟಿ 14 ಲಕ್ಷ ಕೊಡ್ತೀನಿ ಅಂತ ಹೇಳವ್ರೆ. ನಮಗೆ ಬೇಡ ಅಂತ ವಿರುದ್ಧ ಮಾಡ್ತಾ ಇದ್ದೀವಿ. ನಾವು ಯಾವತ್ತು ಅವತ್ತಿಂದ ಬೈರ್ಮಳಕ್ಕೆ ಹೋಗಿ ಕುಂತ್ಕೋತಿದ್ದೋ, ಯಾವುದೋ ಕಾರಣಾಂತರದಿಂದ ನಾವು ಅಲ್ಲಿ ಹೋಯ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರೋರು ನಮಗೆ ಒಂದು ಸ್ವಲ್ಪ ಏನೋ ಇದಾಯಿತು, ತೊಂದರೆ ಆಯಿತು. ಆ ಕಾರಣಾಂತರದಿಂದ ನಾನು ಹೋಯ್ತಾ ಇಲ್ಲ. ಇವಾಗ ಅವರೇ ಬಂದಿದ್ದಾರೆ. ನಮಗೂ ಅದು ಇಷ್ಟ ಆಗಲ್ಲ. ಬಟ್ ನಮ್ಮ ಜಮೀನು ಕೊಡೋಕೆ ರೆಡಿ. ನಾವು ಹೇಳೋ ರೇಟು ಪರಿಹಾರ ಕೊಟ್ಟರೆ ಕೊಡ್ತೀವಿ. ಇಲ್ಲಿ ಆ GMCನೂ ಮಾಡಿಸಲ್ಲ, ಏನೂ ಮಾಡಿಸಲ್ಲ. ನಮ್ಗೆ ರೈಟ್ ಬೇಕು. ರೈಟ್ ಕೊಟ್ಟರೆ ನಾವು ಜಮೀನು ಕೊಡ್ತೀವಿ, ಇಲ್ಲಾಂದ್ರೆ ಕೊಡಲ್ಲ. ನಮ್ಮ ಜಮೀನು ನಾವು ಮಾಡ್ಕೊಳ್ಳೋಕೆ ಯಾರಿಗೂ ಅದಕ್ಕಿಲ್ಲ. ಬಟ್ ನಾವು ಕೇಳೋ ರೈಟ್ ಅವ್ರು ಕೊಡಬೇಕು ಅಷ್ಟೇ, ಇನ್ನೇನಿಲ್ಲ. ಅಣ್ಣ, ಈಗ ನಾನು ಹೇಳ್ತಿರೋದು, ನೀವೀಗ ರೇಟ್ 6 ಕೋಟಿ ಅಂತ ಹೇಳ್ತೀರಾ ಎಕರೆಗೆ. ಹೌದು. ಸೊ ಅವ್ರು ನಿಗದಿ ಮಾಡಿರೋ 2 ಕೋಟಿ 2.5 ಕೋಟಿ ರೂಪಾಯಿ 1 ಎಕರೆ. ಸೊ 2.5 ಕೋಟಿ 1 ಎಕರೆಗೆ ಬಂದ್ಬಿಟ್ರೆ ನೀವು 3 ಜನ ಅಣ್ಣ ತಮ್ಮಂದಿದ್ದೀರಾ. ಒಂದು ವೇಳೆ ನೀವು ಡಿವೈಡ್ ಆದ್ರೂ ಕೂಡ ಅಥವಾ ನೀವು ಭೂಮಿ ಕೊಟ್ಟರು ಕೂಡ ಬರುವಂತ ಅಮೌಂಟ್ ನಲ್ಲಿ ನಿಮ್ಮ ಬದುಕು ಹೆಂಗ್ ಕಟ್ಕೋತೀರಾ ಅಂತ? ಬದುಕಿ ಏನಾದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮುಂದಕ್ಕೆ ಏನೋ ಫ್ಯೂಚರ್ ಮಾಡ್ಕೋಬೇಕು. ಅಲ್ಲಣ್ಣ, ಅಷ್ಟು ದುಡ್ಡಲ್ಲಿ ನೀನು ಮನೆ ಕಟ್ತೀಯಾ, ಜಾಗ ತಗೋತೀಯಾ, ಅಥವಾ ನೀನು ಹೊಸದಾಗಿ ಮನೆ ಕಟ್ಬೇಕಣ್ಣ? ಒಂದು ಲ್ಯಾಂಡ್ ತಗೊಂಡು ಆ ಲ್ಯಾಂಡ್ ಅಲ್ಲಿ ಮನೆ ಕಟ್ಟಬೇಕು. ಮನೆ ಕಟ್ಟಕ್ಕೆ ಖರ್ಚು ಮಾಡಬೇಕು. ಬರೋ ದುಡ್ಡಲ್ಲಿ ಅಲ್ಲೇ ಹೋಗುತ್ತಲ್ಲ. ಹೌದು, ಹೋಗುತ್ತೆ. ಅದಕ್ಕೆ ನಾವು ಬೇಡ ಅಂತ ನಾವು ವಿರುದ್ಧ ಮಾಡ್ತಾ ಇದ್ದೀವಿ. ಬೇಡ ಅಂತ ವಿರುದ್ಧ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಸಾನೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ನೀವು 2.5 ಕೋಟಿಗೆ ನಿಮ್ಮ ಭೂಮಿಯನ್ನು ಕೊಡಕ್ಕೆ ಒಪ್ಪಿಗೆ ಇಲ್ಲ ಹಂಗಾದ್ರೆ? ಒಪ್ಪಿಗೆ ಇಲ್ಲ. 6 ಕೋಟಿ ಕೇಳ್ತಿದ್ರೆ ಎಕರೆಗೆ. 6 ಕೋಟಿ ಕೊಟ್ಟರೆ ನೀವು ಕೊಡ್ತೀರಾ? 6 ಕೋಟಿ ಕೊಟ್ಟರೆ ಕೊಡ್ತೀವಿ. ಹೌದು. ಕೊಡ್ತೀವಿ ಅಂತಾರೆ, ಕೊಡಲ್ಲ ಅಂತಾರೆ ಅಷ್ಟೇ. ನೀವು ನಿಮ್ಮ ಅಪ್ಪಾಜಿನಾ? ಇಲ್ಲ. ನಮಗೂ 3 ಜನ ಮಕ್ಕಳು ಸರ್. ಇರೋದು 2 ಎಕರೆ 7 ಕುಂಟೆ. ಅದರಲ್ಲಿ ಮಕ್ಕಳಿಗೆಲ್ಲ ಅವ್ರಿಗೂ ಮನೆ ಇಲ್ಲ, ಮಠ ಇಲ್ಲ. ಅವ್ರಿಗೂ ಮನೆಗಳು ಕಟ್ಕೋಬೇಕು. ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಬೇಕು. ಇವಾಗ ನಮಗೂ ನೋಡ್ರಿ, ಅರಕಲ್ ಮನೆಯಲ್ಲಿದ್ದೀವಿ, ಮನೆ ಕಟ್ಕೋಬೇಕು. ಅದಕ್ಕೆ ಏನೋ ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ಅವರು ಒಳ್ಳೇದು. ನಮಗೂ ನಾವೇನೋ ಕೊಡೋಕೆ ಒಪ್ಪಿಗೆ ಆಗೈತೆ, ನಾವು ಬರ್ಕೊಟ್ಬಿಟ್ಟಿದ್ದೀವಿ. ಏನು ತೊಂದರೆ ಇಲ್ಲ. ನಿಮಗೆ ಪರಿಹಾರ ಬಂದಿದೆಯಾ? ಏನೂ ಇಲ್ಲ ಸರ್, ಏನು ಇಸ್ಕೊಳ್ಳಿ. ಬರ್ಕೊಟ್ಟಿದ್ದೀರಾ? ಬರ್ಕೊಟ್ಟಿದ್ದೀವಿ. GMC ಆಗಬೇಕು. ಮರಗಳು, ಪಂಪ್ಸೆಟ್ಟು, ಬಾವಿ ಎಲ್ಲ ಅವೆ. ಮರಗಳು ಬೇಜಾನ್ ಮರ ಅವೆ, ಬೆಳೆಸಿದ್ದೀವಿ. ಆದರೆ ಇವಾಗ ನೀರು ಒಂದು ಅಭಾವದಿಂದ ನಿಲ್ಲಿಸ್ಬಿಟ್ಟಿದ್ದೀವಿ. ನಮ್ಮ ಕೈಲಿ ಆಗಲ್ಲ. 78 ವರ್ಷ ಮಾಡ್ತಾ ಇಲ್ಲ. ಸೊ ಈಗ ನಾನಿರುವಂಥದ್ದು ಬೈರಮಂಗಲದ ಮಂಡಳಹಳ್ಳಿಯ ಕೊಡಿಯಾಲದಲ್ಲಿದ್ದೀನಿ. ಸೊ ಯಥಾ ಪ್ರಕಾರ ಇವತ್ತು ಬೆಳಗ್ಗೆ ಇಲ್ಲಿನ ರೈತರು ತಮ್ಮ ದಿನನಿತ್ಯ ಜೀವನದಲ್ಲಿ ತೊಡಗಿದ್ದಾರೆ. ಆಲ್ಮೋಸ್ಟ್ ಆಗಿ ಏನಂತಂದರೆ, ನಿನ್ನೆ ನಡೆದಂತಹ ಒಂದು ಘಟನೆಯಿಂದಾಗಿ ಈ ಒಂದು ಪ್ರದೇಶದಲ್ಲಿ, ಈ ಒಂದು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ
ಪೊಲೀಸರು ಏನು ಯಾವ ಜಾಗದಲ್ಲಿ ಗಲಾಟೆ ನಡೆದಿದೆ ಆ ಜಾಗದಲ್ಲಿ ಈಗಾಗಲೇ ಬಿಡದಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ 2 ಪೊಲೀಸರನ್ನ ನಿಯೋಜನೆ ಮಾಡುವಂಥ ಕೆಲಸ ಮಾಡಲಾಗಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಿರುವಂಥದ್ದು. ಜೊತೆಗೆ ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶ ಏನಂತಂದರೆ, ಭೂಮಿಯನ್ನು ಕೊಡೋಕ್ಕೆ ರೆಡಿ ಇರುವಂಥ ರೈತರು ಒಂದು ಕಡೆಯಿಂದಾಗಿ ನಮಗೆ ಪರಿಹಾರ ಹಣವನ್ನು ಇನ್ಕ್ರೀಸ್ ಮಾಡಿ, ಅಂದರೆ 1 ಎಕರೆಗೆ 6 ಕೋಟಿ ರೂಪಾಯಿಯನ್ನು ಕೊಟ್ಟರೆ ಮಾತ್ರ ನಮ್ಮ ಭೂಮಿಯನ್ನು ಕೊಡ್ತೀವಿ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲಾಂದರೆ ನಮಗೆ ಒಪ್ಪಿಗೆ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಒಂದು ಕಡೆಯಿಂದಾಗಿ 3 ಎಕರೆ 2 ಎಕರೆ 1 ಎಕರೆ ಇರುವಂಥದ್ದಕ್ಕೆ 3 ಜನ ಅಣ್ಣ ತಮ್ಮಂದಿರಿದ್ದೀವಿ. ಸ್ಪ್ಲಿಟ್ ಆದಾಗ ಅಂದರೆ ಡಿವೈಡ್ ಆದಾಗ ನಮಗೆ ಬರುವಂಥ ಅಮೌಂಟು ಸ್ವಲ್ಪ ಆಗುತ್ತೆ, ಇದರಿಂದ ಜೀವನ ಕಟ್ಕೊಳ್ಳೋದು ಕಷ್ಟಕರ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಭೂಮಿಯನ್ನು ಕೊಡೋಕ್ಕೆ ಒಪ್ಪಿಗೆ ಇರುವಂಥ ರೈತರು ಜೊತೆಗೆ ವಿರೋಧ ಇರುವಂಥ ರೈತರು ಹೇಳ್ತಿರುವಂಥದ್ದು. ಕ್ಯಾಮ್ರಸನ್ ನವೀನ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಸರ ನಾವು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಪ್ರತಿನಿಧಿ ರಂಜನ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಂಜನ್, ಈಗ ಭೂ ಸರ್ವೆ ಇವತ್ತು ಕೂಡ ನಡೆಯುತ್ತಾ ಅಥವಾ ಈಗಿನ ಪರಿಸ್ಥಿತಿ ಹೇಗಿದೆ ಆ ಒಂದು ಸ್ಥಳದಲ್ಲಿ ಅಂತ? ಪ್ರಮೋದ್ ಬೊಪ್ಪಣ್ಣ, ಏನು ನಿನ್ನೆ ಅಧಿಕಾರಿಗಳು ಈ ಒಂದು ಹಂದೆ ಬೈರಮಂಗಲದ ಬಳಿ ಇರುವಂತಹ ಕೊಡಿಯಾಲ ಗ್ರಾಮಕ್ಕೆ ಏನು ಬಂದಿದ್ರು, ಈ ಕೊಡಿಯಾಲದ ಗ್ರಾಮದಲ್ಲಿ ಸರ್ವೆಯನ್ನ ಮಾಡ್ತಿದ್ರು. ಆ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಆಕ್ರೋಶಗಳು ಹೊರಹಾಕಿದ್ರು. ಅಧಿಕಾರಿಗಳು ಆ ಒಂದು ಸರ್ವೆ ಕಾರ್ಯವನ್ನು ಅಲ್ಲಿಗೆ ನಿಲ್ಲಿಸಿ ತಮ್ಮ ಕಾರ್ಯವನ್ನ ಅಂದ್ರೆ ಅಲ್ಲಿಂದ ಕಾಲ್ಕಿತ್ರು. ಸೊ ಇವತ್ತು ಈ ಒಂದು ಸರ್ವೆ ಕಾರ್ಯ ನಡೆಯುವುದಿಲ್ಲ ಅನ್ನುವಂಥ ಸ್ಪಷ್ಟ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗ್ತಿರುವಂಥದ್ದು. ನಾನು ಇರುವಂಥದ್ದು ನಿನ್ನೆ ಒಂದು ಏನು ಗಲಾಟೆ ನಡೀತಲ್ವಾ, ರೈತರು ಆಕ್ರೋಶವನ್ನು ಹೊರ ಹಾಕಿದ್ರಲ್ವಾ, ಅದೇ ಸ್ಪಾಟ್ನಲ್ಲಿ ಇದ್ದೀನಿ. ಸೊ ಈ ಒಂದು ದೃಶ್ಯದ ಕಂಪ್ಲೀಟ್ ಚಿತ್ರಣವನ್ನ ನಮ್ಮ ರಾಮನಗರದ ಪ್ರತಿನಿಧಿ ರಾಜು ಅವರು ನೋಡಿದ್ದಾರೆ. ನಿನ್ನೆ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಅವರು ನಿನ್ನೆ ಈ ಒಂದು ಸ್ಥಳದಲ್ಲಿ ಏನು ನಡೆದಿತ್ತು ಅನ್ನೋದನ್ನ ನಿಮಗೆ ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಹೊರಟು ರಾಜು. ಎಸ್ ರಂಜನ್, ಥ್ಯಾಂಕ್ ಯು. ಸದ್ಯ ನಾವೀ ಗ್ರಾಮದಲ್ಲಿದ್ದೇವೆ. ನೋಡ್ತಾ ಇರ್ಬೋದು, ಏನು ಅಧಿಕಾರಿಗಳ ಕಾರನ್ನ ಗ್ಲಾಸ್ ಅನ್ನ ಒಡೆದಂತ ಸಂದರ್ಭ, ಅದು ಪ್ರತ್ಯಕ್ಷ ವರದಿಯನ್ನು ನಾನೀಗ ನಿಮ್ಗೆ ನೀಡ್ತಾ ಇರುವಂತದ್ದು. ಇದೇ ಜಾಗದಲ್ಲಿ ರೈತರು ಸುಮಾರು ಏನು ಈ ಯೋಜನೆ ವಿರೋಧವಾಗಿ ವ್ಯಕ್ತಪಡಿಸ್ತಾ ಇದ್ದಾರೋ ಅವರು ಈ ಒಂದು ಜಾಗದಲ್ಲಿ ಅಧಿಕಾರಿಗಳ ಕಾರನ್ನ ಪುಡಿ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಮತ್ತೆ ಜೊತೆಗೆ ಪೊರಕೆ ಸೇವೆಯನ್ನು ಕೂಡ ಮಾಡಿ ಕಳಿಸಿರುವಂತದ್ದು ಬಹಳ ಅಚ್ಚರಿಯಾಗಿತ್ತು. ಸದ್ಯ ನಾವೀಗ ನೋಡ್ತಾ ಇರ್ಬೋದು, ಈ ಏನ್ ಕಾಣಿಸ್ತಾ ಇದೆಯಲ್ಲ ಈ ಜಮೀನು, ಇದೇ ಜಮೀನಲ್ಲಿ ನಿನ್ನೆ ಅಧಿಕಾರಿಗಳು ಬರ್ತಾರೆ, ಒಂದು ಜಂಟಿ ಸರ್ವೆಯನ್ನ ಮಾಡುವಂಥದ್ದು ಅಂದ್ರೆ JMC ಸರ್ವೆಯನ್ನ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ರೈತರ ನಡುವೆ ಮತ್ತೆ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆದಂತ ಸಂದರ್ಭದಲ್ಲಿ ಇಲ್ಲಿ ರೈತರನ್ನ ಏನು ಅಧಿಕಾರಿಗಳನ್ನ ಅಟ್ಟಾಡಿಸುವಂತ ಪ್ರಸಂಗ ಕೂಡ ನಡೆಯಿತು. ಸದ್ಯ ಇಲ್ಲಿ ಪರ ಮತ್ತೆ ವಿರೋಧವಾಗಿರುವಂತ ಇಬ್ಬರು ರೈತರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ, ಯಾಕಂದ್ರೆ ಇದು ಒಂದು ಕೂಲಂಕುಷವಾಗಿ ನಾವು ಮಾಡ್ತಾ ಇರುವಂತ ಚರ್ಚೆ ಹಾಗೂ ಪ್ರತ್ಯಕ್ಷ ವರದಿ. ಸದ್ಯ ನಾವೀಗ ಏನು ಪರವಾಗಿರುವಂತ ರೈತರನ್ನ ನಾವು ಕೇಳ್ತಾ ಹೋಗ್ತೀವಿ. ಸರ್, ಈಗ ನಿನ್ನೆ ತುಂಬಾ ಒಂದು ದೊಡ್ಡ ಗಲಾಟೆನೇ ಆಗಿದೆ, ರೈತರ ಮೇಲೆ ಏನೋ ಅನ್ನೋನ್ ಪರ್ಸನ್ ಮೇಲೆ FIR ಕೂಡ ಆಗಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಸ್ಟ್ ಸರ್, ನಾವಿಲ್ಲಿ ಕೊಡೋಕ್ಕೆ ಎಲ್ಲ ಒಪ್ಪಿಗೆ ಇದೆ. ನಮ್ಮದು 9 ಎಕರೆ ಫ್ಲಾಟ್ ಇದೆ, ಪ್ಲಸ್ ನಮ್ಮ ಇನ್ನೊಬ್ರದ್ದು 7 ಎಕರೆ ಇದೆ, ಎಲ್ಲ ಕೊಡೋಕೆ ಒಪ್ಪಿದ್ದೀವಿ. ಆದರೆ ಇಲ್ಲೇನಂದರೆ ನಮ್ಮ ಸರ್ವೆ ಮಾಡೋಕೆ ಬಂದಾಗ ನಾವೇನು ಬೇರೆ ಏನು ತೊಂದರೆ ಮಾಡಲಿಲ್ಲ. ಆದ್ದರಿಂದ ನಮಗೆ ಬಂದು ತೊಂದರೆ ಕೊಟ್ಟಿದ್ದಾರೆ ಸರ್ವೆ ಮಾಡೋರಿಗೆ. ಪಾಪಚಿ ಅವ್ರಿಗೆಲ್ಲ ಹೊಡೆದಿದ್ದಾರೆ. ಒಬ್ಬ ರೈತನಿಗೆ ಕೂಡ ಹೊಡೆದು ಕಳಿಸಿದ್ದಾರೆ. ಅವ್ರು ರೈತರು ಅಂದ್ರೂ ಇಲ್ಲ ಅವ್ರು ಸರ್ವೆ ಮಾಡೋಕೆ ಬಂದಿದ್ದಾರೆ ಅಂತ ಅವ್ರನ್ನ ಓಡಾಡಿಸ್ಕೊಂಡು ಹೊಡೆದಿದ್ದಾರೆ. ಅದರಿಂದ ನಾವು ಕೊಡೋಕೆ ಒಪ್ಪಿಗೆ ಇದ್ದೀವಿ. ಅಲ್ಲ ಸರ್, ಈಗ ಇಲ್ಲಿ ಎಷ್ಟು ಜನ ನೀವು ಕೊಡಕ್ಕೆ ಒಪ್ಪಿಗೆ ಇದೆ, ಎಷ್ಟು ಜನ ವಿರೋಧ ಮಾಡ್ತಾ ಇರೋದು? ಇಲ್ಲಿ 7 ಜನ ಕೊಡೋಕೆ ಒಪ್ಪಿಗೆ ಇದ್ದಾರೆ. 27 ಜನ ಒಪ್ಪಿಗೆ ಇದ್ದಾರೆ. ಹಂಗ ಎಷ್ಟು ಜನ? 3 ಜನ ಕೊಡಲ್ಲ ಅನ್ನೋರು ಇದ್ದಾರೆ ಅಷ್ಟೇ. ಮಂಡಳ್ಳಿ ಗ್ರಾಮದಲ್ಲಿ ಒಟ್ಟು ಎಷ್ಟು ಜನ ಇರುವಂತದ್ದು ಈ ರೈತರು? 26 ಜನ ಇರೋದು ಖಾತೆದಾರರು. 23 ಜನ ಕೊಡಕ್ ರೆಡಿ ಇದ್ದಾರೆ. 23 ಜನ ಕೊಡಕ್ ರೆಡಿ ಇದ್ದಾರೆ. ಸರ್, ಇದು ಮಂಡಳಿ ಸರ್ವೆ ನಂಬರಲ್ಲಿ 71 ಎಕರೆ ಅಕ್ಯುರೇಷನ್ ಆಗಿದೆ. ಅದರಲ್ಲಿ ಗೋಮಾಳ ಬಿಟ್ಟರೆ 51 ಎಕರೆ. ಅದರಲ್ಲಿ ಆಲ್ರೆಡಿ 26 ಜನ ಖಾತೆದಾರಿದ್ದಾರೆ. ಅದರಲ್ಲಿ 23 ಜನ ಒಪ್ಪಿಗೆ ಕೊಟ್ಟಿದ್ದೀವಿ. 90% ಸಕ್ಸಸ್ ಆಗಿದೆ. ಇನ್ನು 3 ಜನ ಬಿಟ್ಟಿದ್ದಾರೆ. ಅದ್ರ ದೇಶ ನಾವೇನು ಹೇಳ್ತಾ ಇರೋದು, ಇವಾಗ ಮಾಡಿರೋ ಪ್ರಕಾರ ಇನ್ನೊಂದು ಸ್ವಲ್ಪ ಪರಿಹಾರ ಜಾಸ್ತಿ ಮಾಡಬೇಕು ಅಂತ ನಾವು ರೈತರುಗಳು ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ. JMC ಮಾಡ್ಕೊಂಡು ಹೋಗಲಿ, ನಮಗೆ ಪರ್ಮಿಷನ್ ಕೊಡಿ ಅಂತಂದರೆ ವಿರೋಧ ಪಕ್ಷದವರು ವಿರೋಧ ಮಾಡ್ತಾ ಇದ್ದಾರೆ. ತಿರ್ಗಾ ಸರ್ವೆ ಕರ್ಕೊಂಬಂದರೆ ಅವ್ರ ಮೇಲೆ ಗಲಾಟೆ ಮಾಡಿದ್ದಾರೆ. ಅಲ್ಲೇ ಮಾಡಿ ಅವ್ರಿಗೆ ಕಲ್ಲೇಲಿ ಹೊಡೆದು ಕಾರ್ ಗ್ಲಾಸ್ ಎಲ್ಲ ಹೊಡೆದಾಕಿ ಪರ್ಕೆಯಲ್ಲಿ ಹೊಡೆದು ಈ ಥರ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ನಮಗೆ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಸುಧಾ ನಮಗೆ ರಕ್ಷಣೆ ಕೊಡ್ತಾ ಇಲ್ಲ. ಇವಾಗ ನಾವು ಅಮೌಂಟ್ ತಗೊಳ್ಳೋದು ಹೆಂಗೆ? ಈ ಥರ ತೊಂದರೆ ಕೊಟ್ಟರೆ ನಾವು JMC ಮಾಡಿಸೋದು ಹೆಂಗೆ? ಇವಾಗ ಅವ್ರ ಜಮೀನಿಗೆ ನಾವು ಹೋಗ್ತಾ ಇದ್ದೀವಿ, ನಮ್ಮ ಜಮೀನು ನಾವು ಸರ್ವೆ ಮಾಡಿಸ್ಕೊಂಡಾಗ ಇವ್ರು ಅಡ್ಡಿ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ? ಅಲ್ಲ, ನಮಗೆ ರಕ್ಷಣೆ ಕೊಡದಿದ್ಮೇಲೆ ಇವ್ರ ಜಮೀನು ನಾವು ಯಾಕೆ ಕೊಡಬೇಕು?
ಎಸ್, ಇದು ಏನು ಯೋಜನೆ ಪರವಾಗಿರುವಂತ ರೈತರು ಮಾತಾಡ್ತಾ ಇರುವಂಥದ್ದು. ಹಾಗೆ ಯೋಜನೆ ವಿರೋಧ ಮಾಡ್ತಾ ಇರೋ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಈಗ ಅವರು ಒಪ್ಪಿದೀವಿ, ನಾವು JMC ಮಾಡ್ಲಿಕ್ಕೆ ಒಪ್ಪಿದೀವಿ, ನಮ್ಮ ಜಮೀನನ್ನ ನಾವು ಕೊಡ್ತೀವಿ, ಇದಕ್ಕೆ ಯಾಕೆ ತಮ್ಮ ವಿರೋಧ ಅಂತ ಅವ್ರು ಕೇಳೋದು ಕರೆಕ್ಟ್ ಅಲ್ವಾ? ತಮ್ಮದು ವಿರೋಧ ಏನಕ್ಕೆ ಅವ್ರ ಜಮೀನು ಕೊಡೋದಕ್ಕೆ? ನಾವು ಅವ್ರ ಜಮೀನು ಕೊಡೋಕೆ ವಿರೋಧ ಇಲ್ಲ. ಅವ್ರಿಗೆ ಹೆಂಗೆ ಇವಾಗ ಅವರು ನಾವು ಜಮೀನು ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಹೆಂಗೆ ಬಂದು ಅವರು ಹೇಳ್ತಂಗೆ ಇವ್ರು ಮಾಡ್ತಾವ್ರೆ, ನಾವು ವಿರೋಧ ಮಾಡ್ತಾ ಇದೀವಿ ಅಂತ ನಾವು ಹೇಳ್ತಾ ಇದೀವಿ ಅಲ್ವಾ? 500 ದಿನ ಹೆಚ್ಚು ಕಾಲ ನಾವು ಹೋರಾಟ ಮಾಡ್ಕೊ ಬಂದಿದ್ದೀವಿ. ಆದರೆ ಅವ್ರು ನಮ್ಗೇನು ಹೆಲ್ಪೇ ಮಾಡ್ತಾ ಇಲ್ವಲ್ಲ. ನಮ್ಮ ಜಮೀನು ನಾವು ಬೇಡ ಕೊಡಲ್ಲ ಅಂತ ಹೇಳ್ತೀವಿ, ನಮ್ಮ ಜಮೀನು ಬಿಡ್ರಿ, ಅವ್ರ ಜಮೀನು ಮಾಡ್ಕೊಳ್ಳಿ ಅಂತ ನಮ್ದು. ಇವಾಗ ಅವ್ರು JMC ಮಾಡ್ಕೊಳಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ನಮ್ಮ ಭೂಮಿ ನಾವು ಕೊಡಲ್ಲ ಅಂತ ನಮ್ಮ ಭೂಮಿಗೆ ಬಿಟ್ಟು ಅವ್ರ ಜಮೀನು ಬೇಕಾದ್ರೆ ತಗೊಳ್ಳಿ. ನಮ್ಮ ಜಮೀನ ನಾವು ಅವ್ರ ಜಮೀನು ನಾವು ಕೊಡೋರ್ನ ತಗೋತೀವಿ, ಕೊಡದವ್ರನ್ನ ಬಿಡ್ತೀವಿ ಅಂತ ಹೇಳಿ ನಾವು ಅವಾಗ ನಾವೇನು ಸಮಸ್ಯೆ ಕೊಡಲ್ಲ ಅವ್ರಿಗೆ. ಲೆಟರ್ ತಗೊಂಡು ಕೊಡ್ಬೇಕು ಸರ್ ನಮಗೆ. ಅಧಿಕಾರಿಯಿಂದ ನಾವು ಲೆಟರ್ ತಗೊಂಡು ಕೊಡ್ಬೇಕು ಅವರು. ಅಂದ್ರೆ ಈಗ ಒಂದ್ ನಿಮಿಷ, ಅಂದ್ರೆ ತಾವು ಕೇಳ್ತಾ ಇರೋದೇನು ಅಂದ್ರೆ ತಮ್ಮ ಹಿಂಬರ ಕೊಡಬೇಕು ತಮ್ಗೆ, ಈ ಒಂದು ಯೋಜನೆಯಿಂದ ತಮ್ಮ ಜಮೀನನ್ನ ಕೈ ಬಿಟ್ಟಿದೀವಿ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಲೆಟರ್ ಕೊಟ್ರೆ ನೀವು ಇದಕ್ಕೆ JMC ಮಾಡ್ಲಿಕ್ಕೆ ಒಪ್ಪಿಗೆ ಕೊಡ್ತೀರಿ ಅಂತ. ಅವ್ರು ಯಾರು ಕೊಡಕ್ ಒಪ್ಪಿಗೆ ಇದೆಯೋ ಅವ್ರದ್ದು ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ಭೂಮಿ ನಾವು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ, ರೇಷ್ಮೆ ಸಾಕ್ತಿವಿ, ತೆಂಗು ಇದೆ, ಅಡಿಕೆ ಇದೆ, ಎಲ್ಲಾ ರೀತಿಯ ವ್ಯವಸ್ಥೆ, ನಾವು ಮೇಕೆ ಸಾಕ್ತಿವಿ, ಹಸು ಸಾಕಾಣಿಕೆ ಎಲ್ಲ ಇದೆ. ನಾವು ಆ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಅವ್ರು ಅಧಿಕೃತವಾಗಿ ನಮ್ಗೆ ನಮ್ಮ ಭೂಮಿನ ನಾವು ಕಿತ್ಕೊಳ್ಳಲ್ಲ ಅಂತ ಅಧಿಕೃತ ಮಾಹಿತಿ ಕೊಡ್ಲಿ, ನಾವು ಆ ಕ್ಷಣದಿಂದ ನಾವೇನು ಯಾವುದೇ ಕಾರಣಕ್ಕೂ ಯಾರಿಗೂ ಸಮಸ್ಯೆ ಕೊಡಲ್ಲ. ಅವ್ರು ಏನ್ ಬೇಕಾದ್ರೂ JMC ಮಾಡ್ಕೊಂಡು ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇವರು ಅಧಿಕೃತ ಮಾಹಿತಿ ಕೊಡ್ಬೋದು. ಅದ್ರನ್ನ ಬಿಟ್ಟು ರೈತರಿಗೆ ಅಲ್ಲೇ ಮಾಡೋದು, ಪೊಲೀಸರನ್ನ ಕರ್ಕೊಬರೋದು ಎಲ್ಲ ಏನೇ ಮಾಡಿದ್ರು, ಇದು ಎಷ್ಟೇ ದೌರ್ಜನ್ಯ ಮಾಡ್ಲಿ, ನಾವಂತೂ ಅವ್ರ ಅಧಿಕೃತ ಏನು ಹಿಂಬಾರ ಕೊಡೋ ಗಂಟ ನಾವಂತೂ JMC ಮಾಡಕ್ ಬಿಡಲ್ಲ ಸರ್. ಎಸ್, ಇವರು ಹೇಳೋದು ಒಂದು ಲೆಕ್ಕಾಚಾರದಲ್ಲಿ ಕರೆಕ್ಟ್ ಅಲ್ವಾ ಸರ್? ಈಗ ಅವ್ರಿಗೆ ಅಧಿಕೃತವಾಗಿ ಸರ್ಕಾರದಿಂದ ತಮ್ಮ ಜಮೀನನ್ನ ಕೈ ಬಿಟ್ಟಿದೀವಿ ಅಂದ್ರೆ ತಾವು JMC ಮಾಡ್ಲಿಕ್ಕೆ ನಮ್ದು ಯಾವುದೇ ರೀತಿ ಅಂತ ಅಭ್ಯಂತರ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ. ಹೇಳ್ತಾ ಇದ್ದಾರೆ, ಅವರು ಹೇಳೋದು ಕರೆಕ್ಟ್ ಆಗಿದೆ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಮಗೆ ಭೂಸ್ವಾಧೀನ ನಮಗೆ ಇದು ಕೊಟ್ಟಿರೋದೇನು ಅಂದರೆ, ನಮಗೆ ನೋಟಿಸ್ ಕೊಟ್ಟಿರೋದೇನು ಅಂದರೆ, ನಿಮ್ಮ ಜಮೀನು ನಾವು ಅಕ್ವೈರೇಷನ್ ಮಾಡ್ತಾ ಇದ್ದೀವಿ, ನಿಮ್ಮ ಜಮೀನು ನಮಗೆ ನೀವು ಅಳತೆ ಮಾಡಿ ನಿಮ್ಮ ಮರ ನಾವು ಬರ್ಸಿ ನಮಗೆ ಭೂ ಪರಿಹಾರ ತಗೊಳ್ಳಿ ಅಂದ್ಬಿಟ್ಟು ನೋಟಿಸ್ ಕೊಟ್ಟಿದ್ದೀರಾ. ಪಕ್ಕದ ಜಮೀನು ಇದೆ, ಅವ್ರನ್ನ ಕೇಳ್ಕೊಂಡು ನೀವು ಜಮೀನು ಮಾರಿ ಅಂತ ನಮ್ಗೆ ಹೇಳಿಲ್ಲ ಸರ್ಕಾರದವರು. ಆ ಥರ ಹೇಳಿದರೆ ನಾವು ಆ ಥರ ಕೇಳ್ಬೋದಾಯ್ತು ಸರ್ಕಾರನ, ಅವ್ರ ಜಮೀನು ಬಿಟ್ಬಿಡ್ರಿ, ನಮ್ಮ ಜಮೀನು ತಗೊಳ್ರಿ ಅಂತ ನಾವು ಹೇಳ್ಬೋದಾಯಿತು. ಸರ್ಕಾರ ಘೋಷಣೆ ಮಾಡಿರೋದೇನು 9600 ಎಕರೆ ಭೂ ಸ್ವಾಧೀನ ಅಂತ ಘೋಷಣೆ ಮಾಡಿರೋದು. ಅದ್ರ ದೇಶ ನಾವು ಒಪ್ಪಿಗೆ ತಗೊಂಡು ನಾವು ನೋಟಿಸ್ ತಗೊಂಡಿದ್ದು ನಿಜ, ಅಮೌಂಟು ತಗೊಂಡಿದ್ದೀವಿ ನಾವು. ನಮಗೆ JMC ಮಾಡಿದ್ರೆ ನಮ್ಮದು ಕ್ಲಿಯರ್ ಆಗುತ್ತೆ. ಏನಂದರೆ ರೈತರುಗಳಿಗೆ ಒಂದು ಸ್ವಲ್ಪ ಅರ್ಧ ಎಕರೆ 1 ಎಕರೆ ಇರೋರಿಗೆ ಪರಿಹಾರ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಈಗ ಅವ್ರ ವಾದ ಬಹಳ ಸ್ಪಷ್ಟವಾಗಿದೆ, JMC ಮಾಡ್ಲಿಕ್ಕೆ ನಮ್ದು ಯಾವುದೇ ರೀತಿ ಅಂತ ಅಭ್ಯಂತರ ಇಲ್ಲ. ಆದ್ರೆ ತಮ್ಮ ಜಮೀನು ಏನು ವಿರೋಧ ಮಾಡ್ತಾ ಇದ್ರಲ್ಲ ಯೋಜನೆಗೆ, ಆ ವಿರೋಧ ಮಾಡ್ತಾರಂತ ಹಿನ್ನೆಲೆಯಲ್ಲಿ ತಮ್ಮ ಜಮೀನನ್ನ ಸರ್ಕಾರ ಈ ಒಂದು ಯೋಜನೆಗೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಲ್ಲ, ಮತ್ತೆ ಅದಕ್ಕೆ ಅಧೀನಕ್ಕೆ ಬರೋದಿಲ್ಲ ಅಂತ ಲೆಟರ್ ಕೊಟ್ಟರೆ ಮುಗ್ದಾಯ್ತಲ್ಲ, ಏನು ಸಮಸ್ಯೆ ಇಲ್ಲಿ? ಹೌದು ಸ್ವಾಮಿ, ನೀವು ಹೇಳ್ತೀರಾ. ಈಗ 71 ಎಕರೆಲಿ 50 ಎಕರೆ ಇವಾಗ ಸರ್ವೆ ನಂಬರಲ್ಲಿ ಇವಾಗ ಹಾಗೆ 23 ಜನ ನೋಟಿಸ್ ತಗೊಂಡು ಒಪ್ಪಿಗೆ ಪತ್ರ ಕೊಟ್ಟು ಕೆಲವರೆಲ್ಲ ಫೈಲ್ ರೆಡಿ ಮಾಡಿ ಅಮೌಂಟ್ ತಗೊಳಕ್ಕೆ ರೆಡಿ ಇದ್ದಾರೆ. ಇನ್ನು ಅದ್ರಲ್ಲಿ 3 ಮನೆಯವರು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವಾಗ 3 ಮನೆಯವ್ರನ್ನ 23 ಜನ ಖಾತೆದಾರನ ಬಿಟ್ಬಿಟ್ಟು 3 ಜನದ ಮಾತು ಕೇಳ್ತಾರ, 23 ಜನದ ಮಾತು ಕೇಳ್ತಾರ. ಸರ್ಕಾರ 80% ಇಲ್ಲಿ 90% ಮಂಡಳಿಲಿ ಒಪ್ಪಿಗೆ ಇದೆ. ಖಾತೆದಾರರ ಲೆಕ್ಕ 90% ಇದೆ ಸಾ. ಇವಾಗ 3 ಮನೆಯವ್ರು ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಅದು ಪರಿಶೀಲನೆ ಮಾಡಲಿ. 100% ಯಾರು ಒಪ್ಪಿಗೆ ಕೊಟ್ಟು ಟೌನ್ಶಿಪ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಎಲ್ಲೂ ಆಗಿಲ್ಲ. 90% ಇದೆ, ಅದೇ ಸಕ್ಸಸ್ ಆಗೋದು. ಅಲ್ಲ, ಈಗ ಓಕೆ ಸರ್, 90% ಇರೋಂಥ ಜನರು ಕೊಡ್ಲಿ, 10 ಜನ % ಏನ್ ಕೊಡಲ್ಲ ಅಂತ ಬೇಡ ಬಿಡಿ, ಯೋಜನೆ ಕೈ ಬಿಡಿ ಅವ್ರನ್ನ. ಅಂದ್ರೆ ಆ ದಿನದಲ್ಲಿ ಬಿಟ್ಟಾಕಿ ಅವ್ರನ್ನ. ಸರ್, ಅಕ್ಕಪಕ್ಕ ಜಮೀನು ಇರೋ ದೇಶ ಇವಾಗ 50 ಎಕರೆಲಿ 40 ಎಕರೆ ತಗೋತೀನಿ, 10 ಎಕರೆ ಬಿಟ್ಬಿಡ್ತೀನಿ, ನೀನು ಕಾಂಪೌಂಡ್ ಹಾಕೊಂಬಿಡಪ್ಪ ಅಂದರೆ ಅದ್ರ ಪಕ್ಕದಲ್ಲೂ ಹೊಸೂರು ಸರ್ವೆ ನಂಬರ್ ಇದೆ, ಅದು ಅಕ್ವರೇಷನ್ ಅವರು ದುಡ್ಡು ತಗೋತಾ ಇದ್ದಾರೆ. 10 ಎಕರೆ ಮಧ್ಯ ಬಿಟ್ಬಿಟ್ಟು ಟೌನ್ಶಿಪ್ ಮಾಡೋಕ್ಕಾಗುತ್ತಾ? ಅದು ಫಸ್ಟ್ ಯೋಚನೆ ಮಾಡಬೇಕು ತಿಳುವಳಿಕೆ ಇರೋರು. ಈಗ ಏನೋ ಪರಿಹಾರ ಜಾಸ್ತಿ ಕೊಡಿ ಅಂತ ಅವರು ಕೇಳ್ಕೊಂಡು ತಗೊಳ್ಬೋದು ಅಷ್ಟೇ ಹೊರ್ತು ಟೌನ್ಶಿಪ್ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಅವ್ರು ಏನೇ ಮಾಡಿದ್ರು, ಏನು ಕರ್ನಾಟಕ ಸರ್ಕಾರದಲ್ಲಿ ಇದಾಯಿತೋ ಅವ್ರ ಕಾನೂನು ಪ್ರಕಾರ ಕೈಗೆತ್ಕೊಂಡು ಟೌನ್ಶಿಪ್ ಮಾಡೇ ಮಾಡ್ತಾರೆ. ಇದು ನೋಟಿಸ್ 61 ಆದಮೇಲೆ ಯಾವುದೇ ಕೋರ್ಟ್ಗೆ ಹೋದ್ರೂ ಅವ್ರಿಗೆ ಯಾವುದೇ ರೀತಿಯೂ ಪರಿಹಾರ ಸಿಗೋದಿಲ್ಲ. ಸರ್, ಈಗ ಅವ್ರು ಹೇಳ್ತಾ ಇರೋಂಥದ್ದು ಪರಿಹಾರ ಏನಾದರೂ ಹೆಚ್ಚಾಗಿ ಕೊಟ್ರೆ, ಅಂದ್ರೆ ಈಗ ಕೊಡ್ತಾರ ಹಣ ಏನಾದರೂ ಹೆಚ್ಚಾಗಿ ಕೊಟ್ರೆ ತಾವು ಯೋಜನೆಗೆ ಒಪ್ಪಿಗೆ ಕೊಡ್ತೀರಾ, ಯಾವ ರೀತಿ ಅಂತ?
ಈಗ 90% ಜನ ಒಪ್ಪಿದ್ದಾರೆ, 10% ಜನ ಒಪ್ಪಿಲ್ಲ ಅಂದ್ರೆ ಹೇಗಾಗುತ್ತೆ? ಯಾವುದೇ ಒಂದು ಸಂಖ್ಯಾಬಲ ಜಾಸ್ತಿ ಇದ್ದಾಗ ಆ ಯೋಜನೆಗೆ ಇನ್ನೊಂದಷ್ಟು ಶಕ್ತಿ ತುಂಬುತ್ತೆ ಅಂತ ಅವರ ಒಂದು ವಾದ. ಇವಾಗ ನಮ್ಮ ಸ್ನೇಹಿತರು ಹೇಳಿದ್ರು ನಮ್ಗೆ ಎಕ್ಸ್ಟ್ರಾ ಇನ್ನೂ ಅಮೌಂಟ್ ಕೊಡಬೇಕು ಅಂದ್ಬಿಟ್ಟು. ಅವ್ರು ಆಲ್ರೆಡಿ ಹೋಗಿ ಅಮೌಂಟ್ ತಗೋ ಬಂದಿರ್ಬೋದು. ಅವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಆಲ್ರೆಡಿ. ಅವರು ಏನೋ ಬೇಕಾದ್ರೂ ಬೇರೆ ವರ್ಕ್ ಮಾಡ್ಕೊಂಡು ಜೀವನ ಮಾಡ್ಬೋದು. ಆದ್ರೆ ನಮ್ಗೆ ವ್ಯವಸಾಯನೇ ಜೀವನ, ವ್ಯವಸಾಯ ಮಾಡ್ಕೊಂಡೆ ನಾವು ಬರ್ತಾ ಇರೋದು. ಅವ್ರು 100 ಕೋಟಿ ಕೊಟ್ಟರು ನಮ್ಗೆ ಬೇಡ. ಆಮೇಲೆ ಇನ್ನೊಂದು ತಪ್ಪು ಮಾಹಿತಿ ಕೊಟ್ಟರು, 26 ಜನದಲ್ಲಿ 23 ಜನ ಒಪ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಆ 3 ಜನದ್ದೇ ಜಾಸ್ತಿ ಭೂಮಿ ಇರೋದಲ್ಲಿ, ಇನ್ನು ಮಿಕ್ಕಿರೋದೆಲ್ಲ 30 ಕುಂಟೆ 10 ಕುಂಟೆ ಇರೋದು. ಅವರು ಇವಾಗೆ ಬಂದು ಮಂಡಳಿ ದೊಡ್ಡಲ್ಲಿ ಯಾರ್ಯಾರು ಒಪ್ಪಿಗೆ ಇದ್ದಾರೆ ಅಂತ ನಿಲ್ಲಿಸ್ತಿರ್ಬೇಕಾದ್ರೆ ಬಂದು ಸುಳ್ಳೆಲ್ಲ ಮಾಹಿತಿ ಕೊಡಬಾರ್ದು. 23 ಜನ, 3 ಜನದ್ದು ಇವಾಗ ನಮ್ಮ ತಾತನ 11 ಎಕರೆ ಐತೆ, ನಮ್ದು 11 ಎಕರೆ ನಾವು 3 ಜನ ಇದ್ದೀವಿ. ನಾವು 3 ಜನನೂ ವಿರೋಧ ಇದ್ದೀವಿ. ಅದನ್ನ ಬಿಟ್ಬಿಟ್ಟು ಎಲ್ಲ ಒಪ್ಕೊಂಡ್ಬಿಟ್ಟಾರೆ ಅಂದ್ರೆ ಅದು ತಪ್ಪು ಮಾಹಿತಿ. ಯಾರು ಒಪ್ಪಿಲ್ಲ ಮಂಡಳಿ ದೊಡ್ಡಿಲಿ. ಒಪ್ಕೊಂಡಿರೋದೇ 30 ಕುಂಟೆ 10 ಕುಂಟೆ ಇರೋರೆ ರೈತರುಗಳು, ಒಂದು 3-4 ಜನ ಒಪ್ಕೊಂಡಿರೋದಷ್ಟೇ. ಎಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಯಾರು ಒಪ್ಪಿಲ್ಲ, ಒಪ್ಪಿದ್ದಾರೆ ಅನ್ನೋದು ತೋರಿಸಿ ಬನ್ನಿ ಅಧಿಕೃತ. ಇವಾಗ ಮಂಡಳಿ ದೊಡ್ಡಿಗೆ ಬಂದು ತೋರಿಸಿ ಯಾರ್ಯಾರು ಒಪ್ಪಿದ್ದಾರೆ ಅಂತ ಅಧಿಕೃತ ಮಾಹಿತಿ ಕೊಡ್ಲಿ. ಅದನ್ನ ಯಾಕೆ ಕೊಡ್ತಾ ಇಲ್ಲ? ಇಂಥವ್ರು ಒಪ್ಪವ್ರೆ ಅಂದ್ಬಿಟ್ಟು ಹೆಸರು ಹೇಳಿ, ಯಾಕೆ ಹೇಳಲ್ಲ? ಅದನ್ನ MLA ಆಗಿರ್ಬೋದು, ಮತ್ತೆ ಗಾಣ್ಕಲ್ ನಟರಾಜ್ ಯಾಕೆ ಹೇಳ್ತಿಲ್ಲ? ಎಸ್, ಇಲ್ಲಿನ ರೈತರು ಪರ ವಿರೋಧ ಇರೋಂತರ ಒಂದು ವಾದ ಇದು. ಅಂದ್ರೆ ಬಹಳ ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಗೋಚರ ಆಗ್ತಾ ಇರೋದು ಏನಂದ್ರೆ, ಈ ಯೋಜನೆಗೆ ಎಷ್ಟು ಜನ ಒಪ್ಪಿಗೆ ಕೊಟ್ಟಿದ್ದಾರೆ ಅವ್ರನ್ನ ಅಧಿಕೃತವಾಗಿ ಒಂದು ಅಂಕಿಅಂಶ ಮುಖಾಂತರ ಆದೇಶ ಹೊರಡಿಸಿ ವಾಸ್ತವಾಂಶ ಏನಿದೆ ಅನ್ನೋದನ್ನ ಇಲ್ಲಿ ಹಿಡಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಒಂದು ಸತ್ಯತೆ ಈಗ ಹೊರಬಂದಿರುವಂಥದ್ದು. ಒಟ್ಟಾರೆಯಾಗಿ ಈಗೇನಾದ್ರು ಮುಂದೆ JMC ಇದೇ ರೀತಿಯಾಗಿ ಮುಂದುವರಿಸಿದ್ದೇ ಆದ್ರೆ ಮತ್ತಷ್ಟು ಕಾನೂನು ಯಾವ ರೀತಿ ಹದ್ಗೆಡುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಎಸ್ ರಂಜನ್, ಓವರ್ ಟು ಯು. ನೋಡಿ, ಈ ಒಂದು ವಾಸ್ತವಾಂಶ ನಿಮಗೆ ಇಲ್ಲಿ ಅರ್ಥ ಆಯ್ತು, ಯಾವ ರೀತಿಯಾಗಿ ಇಲ್ಲಿ ನಡೀತಾ ಇದೆ, ಮತ್ತೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಅಂಕಿಅಂಶ ಕೊಡಬೇಕು ಅನ್ನೋದು ಕೂಡ ನಿಮಗೂ ತಿಳಿತು. ಓಕೆ, ಥ್ಯಾಂಕ್ ಯು. ಪ್ರಮೋದ್ ಬೋಪಣ್ಣ, ನಮ್ಮ ವರದಿಗಾರರು, ಅಂದ್ರೆ ನಿನ್ನೆ ಈ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಘಟನೆ ನಡೆಯಿತು, ಜೊತೆಗೆ ರೈತರ ಆಕ್ರೋಶವೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಇಲ್ಲಿ ಪರ ಅಂದ್ರೆ ವಿರೋಧ ಎರಡು ವರ್ಷನನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಿದೀವಿ. ಆದ್ರೆ ಇವತ್ತು ಯಾವುದೇ ಒಬ್ಬ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ, ಈ ಒಂದು ಗ್ರಾಮಕ್ಕೆ JMC ಅಂದ್ರೆ ಸರ್ವೆಯನ್ನ ಮಾಡೋಕೆ ಬರೋದಿಲ್ಲ ಅನ್ನುವಂತಹ ಸ್ಪಷ್ಟ ಮಾಹಿತಿ ಕೂಡ ನಮಗೆ ಸಿಗ್ತಿರುವಂತದ್ದು. ಪ್ರಮೋದ್ ಬೋಪಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಂಜನ್.